ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಸ್ವೀಟ್ ಪೊಟ್ಯಾಟೊ ಖೀರ್ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಸ್ವೀಟ್ ಪೊಟ್ಯಾಟೊವನ್ನು ತಗೊಂಡು ಈ ರೀತಿಯಾಗಿ ತುರಿದಿಡ್ತಿದ್ದೇನೆ. ಫ್ರೆಂಡ್ಸ್, ಈಗ ತುರಿದಿಟ್ಟಂಥ ಸ್ವೀಟ್ ಪೊಟ್ಯಾಟೊವನ್ನು ಸಪ್ರೇಟಾಗಿ ತೆಗೆದಿಡಬೇಕು. ಫ್ರೆಂಡ್ಸ್, ಈಗ ಒಂದು ಬಾಣಲೆಗೆ 2 ಚಮಚ ತುಪ್ಪವನ್ನು ಹಾಕ್ಕೊಂಡು ನಿಮಗೆ ಯಾವುದೇ ಬೇಕಂದ್ರೂ ಡ್ರೈ ಫ್ರೂಟ್ಸ್ ಹಾಕೋಬೋದು. ಫ್ರೆಂಡ್ಸ್, ನಾನು ಮಾತ್ರ ಇಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೇನೆ. ಫ್ರೆಂಡ್ಸ್, ಈ ಚಾನಲ್ಗೆ ಹೊಸಬರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ. ಫ್ರೆಂಡ್ಸ್, ಈಗ ತುಪ್ಪದಲ್ಲಿ ಹುರಿದಿಟ್ಟಂಥ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ನಾನು ಸಪ್ರೇಟಾಗಿ ತೆಗೆದಿಡ್ತಿದ್ದೇನೆ. ಫ್ರೆಂಡ್ಸ್, ಈಗ ಎಕ್ಸ್ಟ್ರಾ ತುಪ್ಪವನ್ನೇನು ಹಾಕ್ಕೊಳ್ಳೋದು ಬೇಡ. ಫ್ರೆಂಡ್ಸ್, ಅದೇ ತುಪ್ಪಕ್ಕೆ ನಾನು ತುರಿದಿಟ್ಟಂಥ ಸ್ವೀಟ್ ಪೊಟ್ಯಾಟೊವನ್ನು ಹಾಕ್ಕೊತಿದ್ದೇನೆ. ಅದನ್ನು ಒಂದು 2 ರಿಂದ 3 ನಿಮಿಷ ತುಪ್ಪದಲ್ಲಿ ಸಣ್ಣ ಉರಿಯಲ್ಲಿ ಬಾಡಿಸಿಕೊಂಡ್ರೆ ಸಾಕು. ಫ್ರೆಂಡ್ಸ್, ನಾವು ಈ ಸ್ವೀಟ್ ಪೊಟ್ಯಾಟೊವನ್ನು ತುಪ್ಪದಲ್ಲಿ ಉರಿಯುವುದು ಯಾಕಂದರೆ ನಾವು ಪಾಯಸದಲ್ಲಿ ಹಾಕಿದ ಮೇಲೆ ಅದು ಮುದ್ದೆ ಆಗಬಾರ್ದು ಅಂತ ನಾವು ಒಂದು ಸ್ವಲ್ಪ ತುಪ್ಪದಲ್ಲಿ ಹುರಿಬೇಕು. ಫ್ರೆಂಡ್ಸ್, ಈಗ ಹುರಿದಿಟ್ಟಂಥ ಸ್ವೀಟ್ ಪೊಟ್ಯಾಟೊವನ್ನು ಸಪ್ರೇಟಾಗಿ ಒಂದು ಪ್ಲೇಟ್ನಲ್ಲಿ ತೆಗೆದಿಡ್ತಿದ್ದೇನೆ. ಈಗ ಅದೇ ಪಾತ್ರೆಗೆ ನಾನು ಒಂದು ಅರ್ಧ ಲೀಟ್ರ್ ಹಾಲು ತಗೊಂಡಿದ್ದೇನೆ. ಫ್ರೆಂಡ್ಸ್, ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸಿ ಈಗ ನಾನು ಕುದಿಸ್ತಿದ್ದೇನೆ. ಫ್ರೆಂಡ್ಸ್, ಕುದೀತಿದ್ರೂ ಹಾಲಿಗೆ ಸ್ವಲ್ಪ ಚಿಟಿಕೆ ಅರಿಶಿಣವನ್ನು ಕೂಡ ಹಾಕ್ಕೊತಿದ್ದೇನೆ. ನೀವು ಬೇಕಂದರೆ ಕೇಸರಿ ದಳ ಇದ್ದರೆ ಅದನ್ನು ಹಾಲಿನಲ್ಲಿ ಹಾಕಿ ಸೇರಿಸ್ಕೋಬೋದು. ಫ್ರೆಂಡ್ಸ್, ಇದರ ಜೊತೆಗೇ ಒಂದು 2 ಏಲಕ್ಕಿಯನ್ನು ಕೂಡ ಹಾಕ್ಕೊತಿದ್ದೇನೆ. ಫ್ರೆಂಡ್ಸ್, ಈಗ ಹಾಲು ಈಗ ಏನು ಮಕರ ಸಂಕ್ರಾಂತಿ ಹಬ್ಬ ಬಂತಲ್ವ. ಫ್ರೆಂಡ್ಸ್, ನೀವು ಒಂದ್ಸಲ ಈ ಸ್ವೀಟನ್ನು ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ನಾನು ತುಪ್ಪದಲ್ಲಿ ಹುರಿದಿಟ್ಟಂಥ ಡ್ರೈ ಫ್ರೂಟ್ಸನ್ನು ಕೂಡ ಹಾಕ್ಕೊತಿದ್ದೇನೆ. ಈಗ ಹಾಲು ಕುದೀತಿರುವಾಗ ನಿಮಗೆ ಸ್ವೀಟ್ನೆಸ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಕ್ಕರೆಯನ್ನು ಸೇರಿಸ್ಕೊರಿ. ನಾನು ಅರ್ಧ ಲೀಟ್ರ್ ಹಾಲಿಗೆ ಒಂದು 6 ರಿಂದ 8 ಚಮಚದಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೇನೆ. ಫ್ರೆಂಡ್ಸ್, ನಿಮ್ಮ ಕಡೆ ಏನಾದರೂ ಮಿಲ್ಕ್ ಮೇಡ್ ಇದ್ದರೆ ಅದು 1 ಚಮಚ ಸೇರಿಸ್ಕೋಬೋದು. ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ. ಈಗ ಕುದೀತಿರುವ ಹಾಲಿಗೆ ನಾನು ತುಪ್ಪದಲ್ಲಿ ಹುರಿದಿಟ್ಟಂತಹ ಸ್ವೀಟ್ ಪೊಟ್ಯಾಟೊವನ್ನು ಹಾಕ್ಕೊಂಡು ಭಾಳ ಹೊತ್ತೇನು ಕುದಿಸೋದು ಬೇಡ. ಫ್ರೆಂಡ್ಸ್, ಒಂದು ಸಲ ಒಂದು ಕುದಿ ಬಂದರೆ ಸಾಕು. ಈಗ ಇದು ಒಂದು ಕುದಿ ಬಂದ ಮೇಲೆ ಮುಚ್ಚಳ ಮುಚ್ಚಿ ಸ್ವಲ್ಪ ತಣ್ಣಗಾದ ಮೇಲೆ ಈ ಪಾಯಸ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಫ್ರೆಂಡ್ಸ್, ಆವಾಗ ನೀವು ಸರ್ವ್ ಮಾಡ್ಬೋದು. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಫ್ರೆಂಡ್ಸ್.